ನಾವು ತುಂಬಾ ಇಷ್ಟಪಟ್ಟು ತಿನ್ನೋ ಅವೊಕಾಡೋ ಟೋಸ್ಟ್ ಇದೆಯಲ್ಲ, ಅದರ ಅಸಲಿ ರೆಸಿಪಿ ಏನು ಅಂತ ಗೊತ್ತಾ? ಖಂಡಿತ ಇದು ನಮ್ಮ ಕಿಚನ್ನಲ್ಲಿ ಶುರುವಾಗೋದಿಲ್ಲ. ಹಾಗಾದ್ರೆ ಬನ್ನಿ, ಒಂದು ಆರ್ಗ್ಯಾನಿಕ್ ಅವೊಕಾಡೋ ಬೆಳೆಯೋ ಹಿಂದಿನ ಸೀಕ್ರೆಟ್ ಏನು ಅಂತ ಇವತ್ತು ತಿಳ್ಕೊಳ್ಳೋಣ. ಹಾಗಿದ್ರೆ ಒಂದು ಪರ್ಫೆಕ್ಟ್ ಅವಕಾಡೋ ರೆಡಿಯಾಗೋದು ಹೇಗೆ? ಅದರ ಜರ್ನಿ ಶುರುವಾಗೋದೇ ನಮ್ಮ ಅಡುಗೆ ಮನೆಯಿಂದ ಅಲ್ಲ, ಬದಲಿಗೆ ಒಂದು ಫಲವತ್ತಾದ ಹೊಲದಿಂದ. ಸಾಮಾನ್ಯವಾಗಿ ಅವೊಕಾಡೋ ಅಂತ ತಕ್ಷಣ ನಮಗೆ ನೆನ್ಪಾಗೋದೇನೋ? ಒಂದು ಬಿಸಿ ಬಿಸಿ ಟೋಸ್ಟ್, ಅದರ ಮೇಲೆ ಸ್ವಲ್ಪ ನಿಂಬೆ ರಸ, ಒಂದು ಚಿಟಿಕೆ ಉಪ್ಪು, ಜೊತೆಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಅಲ್ವಾ? ಆದ್ರೆ ಆ ಟೋಸ್ಟ್ ಮೇಲೆ ಕೂತಿರೋ ಅವೊಕಾಡೋ ಇದೆಯಲ್ಲ, ಅದ್ರ ಹಿಂದಿರೋ ಕಥೆನೇ ಬೇರೆ. ನಾವಿವತ್ತು ಅದ್ರ ಕೃಷಿಯ ಆಳವಾದ ರಹಸ್ಯದ ಬಗ್ಗೆ ಮಾತಾಡ್ತಾ ಇದೀವಿ. ಸರಿ, ಹಾಗಾದ್ರೆ ನಮ್ಮ ಅವೊಕಾಡೋ ಜರ್ನಿಯ ಮೊದಲ ಹೆಜ್ಜೆ ಇಡೋಣ. ಎಲ್ಲದಕ್ಕೂ ಮೊದಲು ಒಂದು ತೋಟ ಮಾಡೋಕೆ ಸರಿಯಾದ ಜಾಗವನ್ನ ಆಯ್ಕೆ ಮಾಡ್ಕೋಬೇಕು. ಇದೇ ನೋಡಿ ಒಂದು ಸಕ್ಸಸ್ಫುಲ್ ತೋಟದ ಫೌಂಡೇಶನ್. ಒಂದು ಅವೊಕಾಡೋ ತೋಟ ಚೆನ್ನಾಗ್ ಆಗ್ಬೇಕು ಅಂದ್ರೆ ಈ 4 ಕಂಡೀಷನ್ಸ್ ತುಂಬಾ ಇಂಪಾರ್ಟೆಂಟ್. ಟೆಂಪರೇಚರ್ 18ರಿಂದ 28 ಡಿಗ್ರಿ ಸೆಲ್ಸಿಯಸ್ ಇರಬೇಕು, ಎತ್ತರ 800 ರಿಂದ 2000 ಮೀಟರ್ಸ್, ಮಣ್ಣಿನ pH 5.5ರಿಂದ 6.5ರ ಮಧ್ಯ ಇರಬೇಕು, ಹಾಗೇನೆ ಮಣ್ಣಿನ ಆಳ 1 ಮೀಟರ್ಗಿಂತ ಜಾಸ್ತಿ ಇರಲೇಬೇಕು. ಇದರಲ್ಲಿ ಒಂದನ್ನ ಮಿಸ್ ಮಾಡಿದ್ರು ಇಡೀ ತೋಟದ ಫ್ಯೂಚರೇ ಡೇಂಜರಲ್ಲಿ ಸಿಕ್ಕಾಕೊಳ್ಳುತ್ತೆ. ಈಗ ಬನ್ನಿ, ಅವೊಕಾಡೋ ಮರಗಳಿಗೆ ಇರೋ ಅತಿ ದೊಡ್ಡ ಡೇಂಜರ್ ಯಾವುದು ಅಂತ ನೋಡೋಣ. ಅದುವೇ ಫೈಟೋಫ್ಥೊರಾ, ಅಂದ್ರೆ ಬೇರು ಕೊಳೆ ರೋಗ. ಮಣ್ಣಲ್ಲಿ ನೀರ್ ಜಾಸ್ತಿ ನಿಂತುಬಿಟ್ರೆ ಅಲ್ಲೊಂದು ರೀತಿ ಫಂಗಸ್ ಬೆಳೆಯುತ್ತೆ, ಅದು ಮರವನ್ನೇ ಸಾಯಿಸ್ಬಿಡುತ್ತೆ. ಸೊ ಅದಕ್ಕೇನೆ ನೀರು ಎಲ್ಲೂ ನಿಲ್ದೆ ನೀಟಾಗಿ ಹರಿದು ಹೋಗೋ ಹಾಗೆ ನೋಡ್ಕೊಳ್ಳೋದು ಎಲ್ಲಕ್ಕಿಂತ ಇಂಪಾರ್ಟೆಂಟ್. ಫಾರ್ಮಿಂಗ್ ಗೈಡ್ನಲ್ಲಿ ಇದೇ ಮೋಸ್ಟ್ ಕ್ರಿಟಿಕಲ್ ಟಿಪ್. ಇದನ್ನೇನಾದ್ರೂ ನೆಗ್ಲೆಕ್ಟ್ ಮಾಡಿದ್ರೆ ಇಡೀ ತೋಟವೇ ಹಾಳಾಗೋ ಚಾನ್ಸಸ್ ಇರುತ್ತೆ. ಸರಿ, ಮುಂದಿನ ಸ್ಟೆಪ್ ಒಂದು ಹೈಟೆಕ್ ತೋಟವನ್ನ ಬೆಳೆಸೋದು. ಇದು ಸುಮ್ನೆ ಗಿಡ ನೆಟ್ಟ ಹಾಗಲ್ಲ, ಇದಕ್ಕಿಂತ ತುಂಬಾನೇ ಜಾಸ್ತಿ ಇದೆ. ಇಲ್ಲಿ ನೋಡಿ, 2 ರೀತಿ ಪ್ಲಾಂಟಿಂಗ್ ಸ್ಟ್ರಾಟಜಿ ಇದೆ. ಒಂದು ಟ್ರೆಡಿಷನಲ್, ಇನ್ನೊಂದು ಹೈ ಡೆನ್ಸಿಟಿ. ಹೈ ಡೆನ್ಸಿಟಿಯಲ್ಲಿ 1 ಎಕರೆಗೆ ಜಾಸ್ತಿ ಮರಗಳನ್ನ ನೆಡಬಹುದು, ಹಾಗಾಗಿ ಬೇಗ ಇಳುವರಿ ಕೂಡ ಸಿಗುತ್ತೆ. ಆದ್ರೆ ಇದಕ್ಕೆ ರೆಗ್ಯುಲರ್ ಆಗಿ ಪ್ರೂನಿಂಗ್ ಮಾಡ್ತಾ ಇರಬೇಕು, ಮತ್ತೆ ಪೋಷಕಾಂಶಗಳ ಮ್ಯಾನೇಜ್ಮೆಂಟ್ಗೆ ತುಂಬಾನೇ ಕೇರ್ ತಗೋಬೇಕು. ಈಗ ಪಾಲಿನೇಷನ್ ಅಂದ್ರೆ ಪರಾಗಸ್ಪರ್ಶದ ಹಿಂದಿರೋ ಇಂಟ್ರೆಸ್ಟಿಂಗ್ ಸೈನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಅವೊಕಾಡೋ ಇದೆಯಲ್ಲ, ಅದು ಟೈಪ್ ಎ ಹೂವು. ಇದಕ್ಕೆ ಪರಾಗಸ್ಪರ್ಶ ಆಗೋಕೆ ಟೈಪ್ ಬಿ ಹೂವು ಬೇಕೇ ಬೇಕು. ಉದಾಹರಣೆಗೆ ಫ್ಯೂರ್ಟೆ ವೆರೈಟಿ. ಇವೆರಡರ ನಡುವೆ ಮ್ಯಾಚ್ ಮೇಕರ್ಸ್ ಯಾರು ಗೊತ್ತಾ? ನಮ್ಮ ಜೇನುನೊಣಗಳು. ಅದಕ್ಕೆ ತೋಟದಲ್ಲಿ ಸುಮಾರು 5ರಿಂದ 10% ಜಾಗದಲ್ಲಿ ಟೈಪ್ ಬಿ ಮರಗಳನ್ನ ನೆಟ್ಟಿರ್ತಾರೆ. ಇಷ್ಟೆಲ್ಲ ಆದ್ಮೇಲೆ ರಿಸಲ್ಟ್ ಏನು ಅಂತ ಅನ್ಕೊಂಡಿದ್ದೀರಾ? ಕೇಳಿದ್ರೆ ಶಾಕ್ ಆಗ್ತೀರಾ. ಜಸ್ಟ್ 1-2% ಮಾತ್ರ. ಹೌದು, ನಿಜ. ಒಂದು ಅವೊಕಾಡೋ ಮರದಲ್ಲಿ ಲಕ್ಷಾಂತರ ಹೂವುಗಳು ಅರಳಿದ್ರೂ ಅದರಲ್ಲಿ ಕೇವಲ 1-2% ಹೂವುಗಳು ಮಾತ್ರ ಹಣ್ಣಾಗೋದು. ಅಂದ್ರೆ ಯೋಚನೆ ಮಾಡಿ, ಪ್ರತಿಯೊಂದು ಹಣ್ಣಿನ ಹಿಂದೆ ಪ್ರಕೃತಿಯ ಶ್ರಮ ಎಷ್ಟಿದೆ ಅಂತ. ಓಕೆ, ನಮ್ಮ ಜರ್ನಿಯ ಮುಂದಿನ ಹಂತಕ್ಕೆ ಹೋಗೋಣ. ತೋಟವನ್ನು ಆರ್ಗ್ಯಾನಿಕ್ ಆಗಿ ಪೋಷಿಸೋದು. ಇದು ಸಸ್ಟೇನಬಲ್ ಗ್ರೋತ್ನಲ್ಲಿರೋ ಅತಿ ದೊಡ್ಡ ಚಾಲೆಂಜ್ಗಳಲ್ಲಿ ಒಂದು. ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದ್ರೇನೆ ಕೆಮಿಕಲ್ಸ್ಗೆ ನೋ ಹೇಳೋದು. ಇಲ್ಲಿ ಕೀಟಗಳನ್ನ ಕಂಟ್ರೋಲ್ ಮಾಡೋಕೆ ನೀರು ನಿಲ್ದೆ ಹಾಗೆ ನೋಡ್ಕೊಳ್ಳೋದು, ಬೇವಿನ ಎಣ್ಣೆ ಸ್ಪ್ರೇ ಮಾಡೋದು, ಮತ್ತೆ ಹಣ್ಣಿನ ನೊಣಗಳಿಗೆ ಟ್ರ್ಯಾಪ್ ಹಾಕೋದು. ಈ ಥರ ನ್ಯಾಚುರಲ್ ಮೆಥಡ್ಸ್ ಯೂಸ್ ಮಾಡ್ತಾರೆ. ಇಲ್ಲಿ ಗೋಲ್ ಬರೀ ಕೀಟಗಳನ್ನ ಓಡಿಸೋದಲ್ಲ, ಬದಲಿಗೆ ತೋಟವನ್ನ ಲಾಂಗ್ ಟರ್ಮ್ನಲ್ಲಿ ಹೆಲ್ದಿಯಾಗಿಡೋದು. ಸರಿ, ಈಗ ವಾಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡೋಣ. ಈ ಮ್ಯಾಪ್ನಲ್ಲಿ ನೋಡ್ತಾ ಇರೋದು ಕೊಲಂಬಿಯಾ. ಇದು ಟ್ರಾಪಿಕಲ್ ಕಂಟ್ರಿ, ಅಂದ್ರೆ ಇಲ್ಲಿ ಮಳೆ ಸಿಕ್ಕಾಪಟ್ಟೆ ಬರುತ್ತೆ. ಹಾಗಾದ್ರೆ ವರ್ಷಕ್ಕೆ 2000 ಮಿಲಿಮೀಟರ್ಗಿಂತ ಜಾಸ್ತಿ ಮಳೆ ಬೀಳೋ ಜಾಗದಲ್ಲಿ ಇರಿಗೇಷನ್ ಅಂದ್ರೆ ನೀರಾವರಿ ಬೇಕಾಗಿಲ್ಲ ಅಲ್ವಾ? ಎಲ್ಲರೂ ಹೀಗೆ ಅನ್ಕೋತಾರೆ. ಆದ್ರೆ ರಿಯಾಲಿಟಿ ಬೇರೆನೇ ಇದೆ. ಈ ನಂಬರ್ ನೋಡಿ, 99.8%. ಹೌದು, ಅವೊಕಾಡೋ ಬೆಳೆಯೋಕೆ ಸಾಧ್ಯತೆ ಇರೋ ಈ ಏರಿಯಾಗಳಲ್ಲಿ 99.8% ಜಾಗಕ್ಕೆ ಮಳೆ ಸರಿಯಾಗಿ ಆಗದೇ ಇರೋ ಕಾರಣ ವರ್ಷಕ್ಕೆ ಕನಿಷ್ಠ 1 ತಿಂಗಳಾದ್ರೂ ನೀರಾವರಿ ಬೇಕೇ ಬೇಕು. ಅಂದ್ರೆ ಎಷ್ಟು ಮಳೆ ಬೀಳೋ ಜಾಗದಲ್ಲೂ ಸಹ ವಾಟರ್ ಮ್ಯಾನೇಜ್ಮೆಂಟ್ ಎಷ್ಟು ಕ್ರಿಟಿಕಲ್ ಅಂತ ಇದ್ರಿಂದ ಗೊತ್ತಾಗುತ್ತೆ. ಸರಿ, ಈಗ ಫಾರ್ಮಿಂಗ್ ಪ್ರಾಸೆಸ್ನ ಕೊನೆಯ ಹಂತಕ್ಕೆ ಬರೋಣ. ಗಟ್ಟಿಯಾದ ಕಾಯಿಯಿಂದ ಹಾರ್ವೆಸ್ಟ್ ಮಾಡೋವರೆಗಿನ ಈ ಜರ್ನಿಗೆ ತುಂಬಾನೇ ತಾಳ್ಮೆ ಬೇಕು. ಅವೊಕಾಡೋ ಫಾರ್ಮಿಂಗ್ ಅನ್ನೋದು ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇದ್ದ ಹಾಗೆ. ಈ ಟೈಮ್ಲೈನ್ ನೋಡಿ ನಿಮಗೆ ಅರ್ಥ ಆಗತ್ತೆ. ಮೊದಲ 2 ವರ್ಷ ಬರೀ ಖರ್ಚು, ಹಣ್ಣು ಸಿಗಲ್ಲ.
3ನೇ ವರ್ಷದಲ್ಲಿ ಮೊದಲ ಇಳುವರಿ ಸಿಗುತ್ತೆ, ಆದ್ರೆ ನಿಜವಾದ ಕಮರ್ಷಿಯಲ್ ಪ್ರಾಫಿಟ್ ಶುರುವಾಗೋದೇ 5ನೇ ವರ್ಷದಿಂದ. ಹಾಗಿದ್ರೆ ಹಣ್ಣನ್ನ ಕೀಳೋಕೆ ಸರಿಯಾದ ಟೈಮ್ ಯಾವುದು? ಒಂದ್ ವಿಷಯ ನೆನ್ಪಿಡಿ, ಹ್ಯಾಸ್ ಅವಕಾಡೋ ಮರದಲ್ಲೇ ಮೃದು ಆಗುದಿಲ್ಲ. ಅದನ್ನ ಯಾವಾಗ ಕೀಳ್ಬೇಕು ಅನ್ನೋದು ಪಕ್ಕಾ ಸೈನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಣ್ಣಿನ ಒಳಗಡೆ ಇರೋ ಡ್ರೈ ಮ್ಯಾಟರ್ ಕಂಟೆಂಟ್ 21-23% ತಲುಪಿದಾಗ ಮಾತ್ರ ಅದನ್ನ ಹಾರ್ವೆಸ್ಟ್ ಮಾಡ್ತಾರೆ. ಇಷ್ಟು ಕಾಂಪ್ಲೆಕ್ಸ್ ಆಗಿರೋ ಈ ಫಾರ್ಮಿಂಗ್ ಜರ್ನಿಯನ್ನ ನೋಡಿದ್ವಲ್ಲ, ಈಗ ನಾವು ಅಂಗಡಿಯಲ್ಲಿ ನೋಡೋ ಆ ಹಣ್ಣಿನ ನಿಜವಾದ ವ್ಯಾಲ್ಯೂ ಏನು ಅಂತ ಅರ್ಥ ಮಾಡ್ಕೊಳ್ಳೋ ಸಮಯ. ಈ ಕೋಟ್ ನೋಡಿ, ಇದು ಎಲ್ಲವನ್ನೂ ಹೇಳುತ್ತೆ. ಆವಕಾಡೋ ಒಂದು ಹೈ ವ್ಯಾಲ್ಯೂ ಎಕ್ಸ್ಪೋರ್ಟ್ ಕ್ರಾಪ್. ಆರ್ಗ್ಯಾನಿಕ್ ಮತ್ತು ಗ್ಲೋಬಲ್ ಗ್ಯಾಪ್ ತರಹದ ಸರ್ಟಿಫಿಕೇಷನ್ಸ್ಗಳು ಇದರ ಬೆಲೆಯನ್ನ ಇನ್ನೂ ಜಾಸ್ತಿ ಮಾಡುತ್ತವೆ. ಅಂದರೆ ಈ ಎಲ್ಲ ಕಷ್ಟ ಮತ್ತು ಈ ಸರ್ಟಿಫಿಕೇಷನ್ಸ್ಗಳೇ ಅದರ ಮಾರ್ಕೆಟ್ ವ್ಯಾಲ್ಯೂನ ಡಿಸೈಡ್ ಮಾಡೋದು. ಹಾಗಾದ್ರೆ ಬೀಜದಿಂದ ಹಿಡಿದು ನಮ್ಮ ಕೈ ಸೇರೋವರೆಗಿನ ಈ ಇಡೀ ಜರ್ನಿಯನ್ನ ತಿನ್ಕೊಂಡ ಮೇಲೆ ಈ ಹಣ್ಣಿನ ನಿಜವಾದ ಬೆಲೆ ಏನು ಅಂತ ಅನಿಸುತ್ತೆ. ಮುಂದಿನ ಸಲ ಅವಕಾಡೋ ತಗೊಳ್ಳುವಾಗ ಅದರ ಹಿಂದಿನ ಈ ಇಂಟ್ರೆಸ್ಟಿಂಗ್ ಕಥೆಯನ್ನ ಒಂದ್ಸಲ ನೆನ್ಪಿಸ್ಕೊಳ್ಳಿ. ನಮ್ಮ ತಟ್ಟೆಗೆ ಬರೋ ಆಹಾರದ ಹಿಂದೆ ಎಷ್ಟು ಶ್ರಮ ಇರುತ್ತೆ ಅಂತ ಯೋಚನೆ ಮಾಡೋಕೆ ಇದೊಂದು ಒಳ್ಳೆ ಅವಕಾಶ.